ಕಲಬುರಗಿ ಎಪಿ ಅಗ್ನಿಶಾಮಕ ಹಗರಣದ ವಿಷಯದಲ್ಲಿ ಜಿಲ್ಲಾಡಳಿತ ಮಾಡುತ್ತಿರುವ ನಿರ್ಲಕ್ಷ್ಯಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಏನು ಕಲಬುರಗಿ ಎಪಿಎಂಸಿಯ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತು ಸುಮಾರು 40 ದಿವಸಗಳಿಂದ ಹೆಚ್ಚು ಕಡಿಮೆ 40 ದಿವಸಗಳಿಂದ ನಿರಂತರ ಧರಣಿ ಪ್ರಾರಂಭವಾಗಿದ್ರು ಕೂಡ ಇವತ್ತಿನ ದಿವಸ ಜಿಲ್ಲಾ ಅಧಿಕೃತವಾಗಿ ನೋಟಿಸ್ ಕೊಟ್ಟದ್ದು ಕಾನೂನುಬದ್ಧವಾಗಿದ್ರು ಕೂಡ ಇವತ್ತು ದಿವಸ ಜಿಲ್ಲಾಡಳಿತ ಅದ್ರಾಗ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಎಪಿಎಂಸಿ ವಿಷಯ ನಮಗೆ ಸಂಬಂಧ ಇರ್ತಕ್ಕಂತ ಮಾತನಾಡ್ತಾರೆ. ಅದು ಉಗ್ರ ಖಂಡನೆ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಎಪಿಎಂಸಿ ವಿಷಯದಲ್ಲಿ ಯಾಕೆ ನಿರ್ಲಕ್ಷ್ಯ ತಾಳ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅವರ ಒಂದು ನಿರ್ಲಕ್ಷ್ಯತೆಯನ್ನು ಖಂಡಿಸಿ ಅವರ ಕಚೇರಿ ಎದುರು ನಾವು ಇವತ್ತಿನ ಧರಣಿಯನ್ನು ಮಾಡ್ತಾ ಇದ್ದೇವೆ. ಆದ್ರೆ ಇದೇ ನಿರ್ಲಕ್ಷ್ಯತೆಯನ್ನು ಮುಂದುವರೆದಿದ್ದೆ ಆದ್ರೆ ಅವರ ವಿರುದ್ಧವಾಗಿ ನಾವು ರಾಜೀನಾಮೆ ಕೂಡ ಆಗ್ರಹ ಮಾಡಲು ಹಿಂದೆ ಮುಂದೆ ನೋಡೋದಿಲ್ಲ, ಉಗ್ರ ಹೋರಾಟ ಮಾಡ್ಬೇಕಾಗ್ತಕ್ಕಂಥ ಎಚ್ಚರಿಕೆಯನ್ನು ನೀಡುತ್ತಾ ಶೀಘ್ರದಲ್ಲೇ 40 ದಿವಸಗಳು ಹೋರಾಟ ಮುಂದುವರೆದ್ರು ಕೂಡ ಅನಧಿಕೃತ ಅಂಗಡಿ ಖಾಲಿ ಮಾಡಿಸ್ತಾ ಇರತಕ್ಕಂಥ ಜಿಲ್ಲಾಡಳಿತಕ್ಕೆ ಧಿಕ್ಕಾರವನ್ನು ಕೂಗ್ತಾ ಇವತ್ತು ದಿವಸ ಕೂಡಲೇ ಶೀಘ್ರದಲ್ಲಿ ಆ ಅಂಗಡಿಗಳನ್ನ ಅನಧಿಕೃತ ಅಂಗಡಿಗಳನ್ನ ಖಾಲಿ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಬಂದ್ ಮಾಡ್ಬೇಕಾಗ್ತಕ್ಕಂಥ ಎಚ್ಚರಿಕೆಯನ್ನ ಈ ಒಂದು ಸಂದರ್ಭದಲ್ಲಿ ನೀಡ್ತಾ ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು, ಕಾಂಗ್ರೆಸ್ ಸರ್ಕಾರ ಕಾರಣವಾಗ್ತಕ್ಕಂಥ ಎಚ್ಚರಿಕೆಯನ್ನ ತಮ್ಮ ಮಾಧ್ಯಮದ ಮುಖಾಂತರ ನೀಡ್ತಾ ಇದ್ದೀನಿ. 40 ದಿವಸ ಎಪಿಎಂಸಿ ಕುಂತರೂ ಸ್ಪಂದನೆ ಮಾಡ್ತಾ ಇಲ್ಲ. ಇನ್ನ ಇಲ್ಲಿ ಬಂದು 2 ತಾಸಿನಾಗ ಯಾರ ಸ್ಪಂದನೆ ಅನ್ನೋದು ಹೋಗ್ಯದ. ಎಲ್ಲಾ ಸಂವಿಧಾನ ಸಿದ್ಧಾಂತ ಎಲ್ಲಾನು ಹೇಳಕ್ಕಾಗ್ಯದ, ಆದ್ರೆ ಕಾರ್ಯರೂಪ ಯಾವೂ ಇಲ್ಲ. ಹಾಗಾಗಿ ಇವತ್ತು ದಿವಸ ಜನರು ರೊಚ್ಚಿಗೆದ್ದಾರ. ಮುಂದಿನ ದಿನಗಳಲ್ಲಿ ಹೋರಾಟ ಉಗ್ರ ರೂಪ ತಾಳ್ತದ, ಅದ್ರಾಗ ಅನುಮಾನನೇ ಇಲ್ಲ. ಅದೇ ಮಾತಿಗೆ ಅಷ್ಟೇ ಕಾನೂನು ಅದ, ಅದ್ರ ಕಾರ್ಯರೂಪದಾಗ ಯಾವ್ದು ಇಲ್ಲ. ಅದು ಬಡವರಿಗೆ ಕಾನೂನು ಅದ, ಶ್ರೀಮಂತರ ಅಂಗಡಿ ಅವ, ಹಂಗಾಗಿ ಕಾನೂನು ಜಾರಿ ಆಗಲ್ಲ ಅಲ್ಲಿ ಬಹುಶಃ. ಹಂಗಾಗಿ ಅವ್ರು ಜಾರಿ ಮಾಡಿದ್ರೆ ಸರಿ, ಇಲ್ಲ ನಾವು ಕಾನೂನು ಕೈ ತಗೊಂಡು ನಾವು ಜಾರಿ ಮಾಡ್ತೀವಿ. ಅಲ್ಲಿ ನಮಗೆ ಜೈಲಿಗೆ ಹಾಕಿದ್ರೆ ಪರವಾಗಿಲ್ಲ, ಯಾಕಂದ್ರೆ ಸರ್ಕಾರ ಮಾಡೋ ಕೆಲಸ ನಾವು ಮಾಡ್ಲಕ್ ತಯಾರಾಗಿ ನಿಂತಿದೀವಿ. ನಾವು ಖಾಲಿ ಮಾಡಿಸ್ತೀವಿ, ಏನಾದ್ರೂ ಜೈಲಿಗೆ ಹೋದ್ರೆ ಪರವಾಗಿಲ್ಲ, ನಾವು ಖಾಲಿ ಮಾಡಿಸೇ ತೀರ್ತೀವಿ ಅದನ್ನ.